ದೋಸ್ತರ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳಿ ಭಾವಿಸ್ತೇನೆ. ಸ್ನೇಹಿತರೆ, ಆಧ್ಯಾತ್ಮವು ಕಾಮವನ್ನ ಬೇಡ ಅನ್ನುವುದಿಲ್ಲ, ದೂರುವುದಿಲ್ಲ. ಅಧ್ಯಾತ್ಮ ಯಾವತ್ತೂ ಕೂಡ ಮನುಷ್ಯ ಕಾಮದಲ್ಲೇ ಲೀನವಾಗದಂತೆ ತನ್ನ ಮುಖ್ಯ ಕಾರ್ಯಗಳ ಕಡೆಗೆ ಎಚ್ಚರಿಸ್ತಾನೆ ಇರ್ತದ. ಸ್ನೇಹಿತರೆ, ಪ್ರೇಮಕ್ಕೆ ಕೊನೆಯಿಲ್ಲ, ಕಾಮಕ್ಕೆ ಕೊನೆ ಇದೆ ಎನ್ನುವ ಸತ್ಯ ಸಂಗತಿಯನ್ನ ನಾವು ಅರಗಿಸಿಕೊಳ್ಳಲೇಬೇಕಾಗ್ತದೆ. ದಾರ್ಶನಿಕರೊಬ್ಬರ ಪುಟ್ಟ ಸಂಗತಿಯನ್ನ ಇಲ್ಲಿ ನಾವು ಮೆಲುಕು ಹಾಕುವುದರ ಮೂಲಕ ನಾವು ಪ್ರೇಮವೋ ಕಾಮವೋ ಸತ್ಯವೋ ಮಿಥ್ಯವೋ ಪುಣ್ಯವೋ ಪಾಪವೋ ಎನ್ನುವ ನಿರ್ಧಾರಕ್ಕೆ ಬರೋಣ. ಕಾಡಿನ ಮಧ್ಯ ಒಂದು ಸುಂದರ ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲೊಂದು ಶಾಲೆ. ಆಗ ತಾನೇ ಶಿಕ್ಷಣವನ್ನ ಮುಗಿಸಿದ ನವ ಯೌವನದ ಯುವಕನಿಗೆ ಮದುವೆ ಆಗ್ತದ. ಆ ಯುವಕನಿಗೂ ಹೆಂಡತಿ ಅಂದ್ರ ಪ್ರಾಣ. ಶೃಂಗಾರದ ಸಾಗರದಲ್ಲಿ ಇಬ್ಬರು ಲೀನವಾಗಿರ್ತಕ್ಕಂಥ ಸಂದರ್ಭ ಅದು. ಯುವಕ ಹೆಂಡತಿಯನ್ನ ಅರಕ್ಷಣೆಯು ಬಿಟ್ಟು ಇರಲಾರದಂತಹ ಕೌತುಕದ ಲೋಕದಲ್ಲಿ ತೇಲಾಡ್ತಾ ಇರ್ತಾನ. ಒಂದು ದಿನ ಹೆಂಡತಿ ತವರು ಮನೆಗೆ ಹೋಗಬೇಕಾದ ಸಂದರ್ಭ ಒದಗಿ ಬರ್ತದ. ಹೆಂಡತಿ ತವರು ಮನೆಗೆ ಹೋಗ್ತಾಳ. ಅವತ್ತು ರಾತ್ರಿನೇ ಇತ್ತ ಯುವಕನಿಗೆ ಹೆಂಡತಿಯನ್ನ ಬಿಟ್ಟು ಇರಲಾಗದಂತಹ ವಿರಹ ವೇದನೆ ಕಾಡಲಾರಂಭಿಸುತ್ತದೆ. ಇದಕ್ಕಾಗಿ ಹೆಂಡತಿಯ ನೆನಪಿನಲ್ಲೇ ಮಡದೆಯ ಮನೆಗೆ ಹೋಗಲು ಯುವಕ ಅಣಿಯಾಗ್ತಾನೆ. ಅಷ್ಟರಲ್ಲಿ ರಾತ್ರಿ ಆಗಿರ್ತದ, ಮಳೆಯೂ ಬರ್ತಾ ಇರ್ತದ. ಮಡದಿಯ ಊರು ಸೇರ್ಬೇಕಪ್ಪ ಅಂದ್ರ ನದಿಯೊಂದು ಕೂಡ ದಾಟಬೇಕಾಗಿರ್ತದ. ಯುವಕನಿಗೆ ಇದು ಯಾವುದು ಲೆಕ್ಕಕ್ಕೆ ಇರೋದೇ ಇಲ್ಲ. ಇದನ್ನ ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದ ಯುವಕ ಕಾಡಿನ ಮಧ್ಯ ಮಳೆಯಲ್ಲಿ ಹೊರಟೇ ಬಿಡ್ತಾನ. ತುಂಬಿ ಹರಿಯುತ್ತಿರ್ತಕ್ಕಂಥ ನದಿಗೆ ಹಾರಿ ಈಜಿ ದಡ ಸೇರಿ ಬಿಡ್ತಾನ. ಮೈಗೆ ಮೆತ್ತಿಕೊಂಡಿರ್ತಕ್ಕಂಥ ಮುಳ್ಳುಗಳು, ರಕ್ತ ಸಿಕ್ತ ದೇಹ, ಇದ್ಯಾವುದು ಆ ಯುವಕನಿಗೆ ಲೆಕ್ಕಕ್ಕೆ ಇರುವುದಿಲ್ಲ. ಕೊನೆಗೆ ಹೆಂಡತಿಯ ಮನೆಗೆ ತಲುಪಿ ಹೆಂಡತಿಯ ಮನೆಯ ಬಾಗಿಲನ್ನ ಬಿಡಿತಾನ. ಈ ಸರಿ ರಾತ್ರಿಯಲ್ಲಿ ಯಾರದು ಅಂತ ಬಾಗಿಲು ತೆಗೆದು ನೋಡಿದರೆ ಗಂಡ. ಹೆಂಡತಿಗೆ ಶಾಕ್ ಆಗ್ತದ, ಆಶ್ಚರ್ಯ ಆಗ್ತದ. ಅವನನ್ನು ನೋಡಿ ಆಶ್ಚರ್ಯಗೊಂಡಿರ್ತಕ್ಕಂತಹ ಹೆಂಡತಿ ರಕ್ತ ಸಿಕ್ತ ದೇಹವನ್ನ ನೋಡಿ ಕೋಪಗೊಳ್ತಾಳ. ಆ ಯುವಕನಿಗೆ ಹೇಳ್ತಾಳ, ಏನಿದು ನನ್ನ ಮೇಲಿಟ್ಟಿರುವ ಮೋಹ ನಿನ್ನನ್ನು ಇಷ್ಟೊಂದು ಜರ್ಜರಿತವಾದರೂ ಕೂಡ ನಿನ್ನ ಮೈ ಮರೆಸಿದೆ ಅಂದರೆ ಅದೇ ಮೋಹವನ್ನ ಒಂದು ಕ್ಷಣ ಹೊತ್ತು ಪರಮಾತ್ಮನಲ್ಲಿ ಇಟ್ಟಿದ್ದರೆ ಇಷ್ಟೊತ್ತಿಗಾಗಲೇ ಪರಮಾತ್ಮನನ್ನ ನೀನು ಸಾಕ್ಷಾತ್ಕಾರಗೊಳಿಸಿಕೊಂಡು ಬಿಡುತ್ತಿದ್ದೆ ಎಂದು ಹೆಂಡತಿ ಹೇಳಿದ ತಕ್ಷಣ ನೆತ್ತಿಗೆ ಇರತಕ್ಕಂಥ ಕಾಮಾಸಕ್ತಿ ತಲೆಯಿಂದ ಜರರನೆ ಹಿಡಿದು ಯುವಕ ಹೆಂಡತಿಯ ಕಾಲಿಗೆ ಬಿದ್ದು ಬಿಡ್ತಾನೆ. ಇನ್ನು ಮೇಲೆ ನೀನೇ ನನಗೆ ಗುರು ಅಂತ ಹೆಂಡತಿ ಕಾಲಿಗೆ ಬಿದ್ದು ಭಗವತ್ ಪ್ರೇಮದತ್ತ ತನ್ನ ಚಿತ್ತವನ್ನ ಬದಲಾಯಿಸ್ತಾನ. ಅದೇ ಯುವಕ ಮುಂದೆ ತುಳಸಿದಾಸನಾಗಿ ಜಗತ್ತಿಗೆ ಹೆಸರಾಗ್ತಾನೆ. ಸ್ನೇಹಿತರೆ, ನಾವಿಲ್ಲಿ ಒಂದನ್ನ ಅರ್ಥ ಮಾಡಿಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಪ್ರೇಮಕ್ಕೆ ಕೊನೆ ಇಲ್ಲ, ಕಾಮಕ್ಕೆ ಕೊನೆ ಇದೆ.